ಈಗ ಕೆಲಸಗಳಲ್ಲಿ ಎರಡು ಬೇರೆ ಬೇರೆ ಥರದ್ದು ನೋಡಿರ್ತೀರ. ಗೌರ್ಮೆಂಟ್ ಕೆಲಸ, ಇನ್ನೊಂದು ಪ್ರೈವೇಟ್ ಕೆಲಸ. ಗೌರ್ಮೆಂಟ್ ಕೆಲಸ ಆದ್ರೇನು ಪರ್ಮನೆಂಟು ಅದು. ಆಮೇಲೆ ಸೇಫು, ಏನು ತೆಗಿಯೋಕ್ಕಾಗಲ್ಲ. ನೀನೇನಾದರೂ ದೊಡ್ಡದು ದುಡ್ಡು ಕದಿಯೋದು ಇಲ್ಲ ದೊಡ್ಡದೇನಾದರೂ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗಲ್ಲ. ಆದರೆ ಪ್ರೈವೇಟ್ ಕೆಲಸದಲ್ಲಿ ತೆಗಿಬೋದು, ಅದು ಪರ್ಮನೆಂಟು ಅಲ್ಲ. ಆಮೇಲೆ ಕಾನ್ಸ್ಟೆಂಟ್ ಸಂಬಳ ಇರೋಲ್ಲ. ಸಂಬಳ ಬೇಕಾದರೆ ಕಡಿಮೆನೂ ಮಾಡಿಬಿಡ್ತಾರೆ, ಟೈಮ್ ಏನಾದರೂ ಆಗಲಿಲ್ಲ ಅಂದರೆ. ಆದರೆ ಗೌರ್ಮೆಂಟ್ ಕೆಲಸದಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಇರೋದು 50 ಲಕ್ಷ ಅಷ್ಟೇ ಕೆಲಸಗಳಿದು. ನಮ್ದಿರೋದು 140 ಕೋಟಿ ಜನಸಂಖ್ಯೆ, 1% ಇಲ್ಲ, 0.33%. ಅಲ್ಲಿಗೆ ವರ್ಷಕ್ಕಾಗೋದು ಒಬ್ರಿಗೆ ಸೇರಾದ್ಮೇಲೆ 30-35 ವರ್ಷ ಉಳಿದಿರ್ತಾರೆ ಕೊನೆ ತನಕ. ವರ್ಷಕ್ಕೆ 1.5 ಲಕ್ಷ ಅಷ್ಟೇ ಕೆಲಸಗಳು ಗೌರ್ಮೆಂಟ್ ಸಿಗೋದು, ಅದು ಇಡೀ ದೇಶದಲ್ಲಿ. ಅಲ್ಲಿ ನಮ್ಮ ರಾಜ್ಯದಲ್ಲಿ ಅಂದರೆ ಒಂದು 10-15 ಸಾವಿರ ಸಿಗ್ಬೋದಷ್ಟೆ. ಹಂಗಾಗಿ ಇದು ಸಿಕ್ಕಿದ್ರೆ ಇದು ಒಳ್ಳೆಯದು, ಸಿಗದೇ ಇದ್ದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಪ್ರೈವೇಟಲ್ಲಿ ಯಾವುದಾದ್ರೂ ಒಂದು ಕೆಲಸ ತಗೊಳ್ಳಿ. ಇದರಲ್ಲೂ